ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಇತ್ತೀಚೆಗೆ ಹ್ಯಾಪಿ ಬರ್ತ್ಡೇ ಅನ್ನೋದು ಹೇಗಾಗಿದೆ ಅಂದ್ರೆ, ನಮ್ಮ ತಂದೆ ತಾಯಿರ ಎಷ್ಟು ವಯಸ್ಸು ಆಗಿದೆ ಅನ್ನೋದು ಗೊತ್ತೇ ಇರುವುದಿಲ್ಲ. ಬದಲಾಗಿ ಮನೇಲಿ ಸಾಕಿದ ನಾಯಿಗಳ ಹುಟ್ಟು ಹಬ್ಬವನ್ನ ಆಚರಿಸುವ ಕಾಲದಲ್ಲಿದ್ದೇವೆ. ನಮ್ಮ ಜನ್ಮದಿನ ಅಥವಾ ಇತರರ ಜನ್ಮಾಚರಣೆಯು ಸಂಭ್ರಮಿಸೋದು ತಪ್ಪೇನಿಲ್ಲ. ಆಚರಣೆಯ ಸಂಭ್ರಮದಲ್ಲಿ ಪ್ರಾಣಹಾನಿಗೆ ಒಳಗಾಗುತ್ತಿದ್ದಾರೆ. ಇದಕ್ಕೆ ಉದಾಹರಣೆ ಎಂಬಂತೆ ಒಂದು ದಿನದ ಹಿಂದೆ ನಟ ಯಶ್ ರವರ ಹುಟ್ಟು ಹಬ್ಬದ ಆಚರಣೆಗೆ ತಯಾರಿಯಲ್ಲಿದ್ದ ಯುವಕರು ವಿದ್ಯುತ್ ಸ್ಪರ್ಶದಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಯಾವುದೇ ಜನಪ್ರಿಯ ವ್ಯಕ್ತಿಯ ಆಚರಣೆಯನ್ನು ಅವರ ಉತ್ತಮ ವ್ಯಕ್ತಿತ್ವವನ್ನ ಅಳವಡಿಸಿ ನಮ್ಮ ಸುತ್ತಮುತ್ತಲಿನ ಕುಂದುಕೊರತೆಯನ್ನು ನೀಗಿಸಲು ಸಹಕಾರಿಯಾಗಬೇಕು. ಉದಾಹರಣೆಗೆ, ನಟ ಯಶ್ ರವರನ್ನ ತೆಗೆದುಕೊಳ್ಳೋಣ. ಯಶೋ ಮಾರ್ಗ ಎಂಬ ಯೋಜನೆಯ ಮೂಲಕ ನೀರಿನ ಕೊರತೆಯುಳ್ಳ ಕೆಲವು ಗ್ರಾಮಗಳನ್ನ ದತ್ತು ಪಡೆದು ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಸಾಕ್ಷಿಯಾಗಿದ್ದಾರೆ. ಇಂತಹ ಕಾರ್ಯಕ್ರಮಗಳಿಂದ ಅವರಿಗೂ ಗೌರವ ಮತ್ತು ಉತ್ತಮ ಸಮಾಜಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಬಹುದು. ನಮ್ಮ ಜೀವನದಲ್ಲಿ ತಂದೆ ತಾಯಿಯರ ಋಣ ತೀರಿಸಲು ಆಗೋಲ್ಲ ಅನ್ನೋದು ಒಂದು ಪ್ರತೀತಿ ಇದೆ. ಕನಿಷ್ಠ ಪಕ್ಷ ಇಂತಹ ದುರ್ಘಟನೆಯಿಂದ ಹೆತ್ತವರಿಗೆ ನೋವಾಗದಂತೆ ನಡೆದುಕೊಳ್ಳೋಣ. ಹೆತ್ತವರಿಗೆ ಮತ್ತು ನಮ್ಮ ಸುತ್ತಲಿನ ಪರಿವಾರದವರಿಗೆ ನೆರವು ಆಗೋಣ.